ಕಾಂಗ್ರೆಸ್ ವಿರುದ್ಧ ಜನತಾ ಪರಿವಾರ ಸರ್ಕಾರದ ಹೋರಾಟ ಮಾಡಿ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಿದ ಪಿತಾಮಹ ಅಧಿಕಾರಕ್ಕೆ ತಂದದ್ದನ್ನು ನಾವೆಲ್ಲ ನೋಡಿದ್ವಿ. ರಾಜ್ಯದ ಜನ ನಮ್ಮ ಕೇಂದ್ರ ನಾಯಕರು ಸಹ ಯಡಿಯೂರಪ್ಪನವರ ಹೋರಾಟದ ಬಗ್ಗೆ ಅತ್ಯಂತ ಗೌರವ ಇತ್ತು. ಯಡಿಯೂರಪ್ಪನವರು ಪ್ರತಿಪಕ್ಷ ನಾಯಕರಾಗಿ ಯಾವ ಸಮುದಾಯ ಪರವಾಗಿ ಹೋರಾಟ ಮಾಡಿದ್ರು, ಮುಖ್ಯಮಂತ್ರಿ ಆದ್ಮೇಲೆ ಧ್ವನಿಯಾಗಿ ಆ ಉತ್ತಮವಾದ ಆಡಳಿತವನ್ನು ಕೊಟ್ಟರು. ಬಹುಶಃ ಆ ದಿನಗಳನ್ನ ಕಳೆದ 2 ದಿವಸಗಳಿಂದ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಹೋರಾಟವನ್ನು ನಾವು ನೋಡಿದೀವಿ. ಅತ್ಯಂತ ಯಶಸ್ವಿಯಾಗಿದೆ. ಜನ ವಿರೋಧಿ ಸರ್ಕಾರ, ಮಹಿಳಾ ವಿರೋಧಿ ಸರ್ಕಾರ, ಹಿಂದೂ ವಿರೋಧಿ ಸರ್ಕಾರ, ರೈತ ವಿರೋಧಿ ಸರ್ಕಾರ, ಈ ಸರ್ಕಾರ ಟೇಕಪ್ ಆಗಿಲ್ಲ, ಐಸಿ ವಾರ್ನಾಗಿದೆ. ಈ ಸರ್ಕಾರಕ್ಕೆ ಚಾಟಿ ಏಟ್ ಬೀಸ್ತಕ್ಕಂಥ ಕೆಲಸವನ್ನು ಮಾಡಿದೆ. ಬಹುಶಃ ಏನು ಹೋರಾಟ ನಿನ್ನೆಯಿಂದ ಪ್ರಾರಂಭ ಆಗಿದೆ. ನಾವೆಲ್ಲ ಸಂಕಲ್ಪ ಮಾಡಿದೀವಿ, ರಾಜ್ಯದಲ್ಲಿ ಜನಾಕ್ರೋಶ ಯಾತ್ರೆ 7ನೇ ತಾರೀಕಿಂದ ಪ್ರಾರಂಭ ಆಗುತ್ತೆ. ಈಗಾಗಲೇ ಜನ ಸರ್ಕಾರ ವಿರುದ್ಧ ತಿರುಗಿ ಬೀಳ್ತಾರೆ. ಬಹುಶಃ ಸರ್ಕಾರ ಬಹಳಷ್ಟು ಉಳಿಯಲ್ಲ ಅಂತ ನನಗನ್ಸುತ್ತೆ. ಕುರ್ಚಿಗೋಸ್ಕರ ಕಚ್ಚಾಡ್ತಾ ಇದ್ದಾರೆ. ಅವರು ಉಚ್ಚಾಟನೆ ಆದ್ರೂ ಕೂಡ ವಿಜಯೇಂದ್ರ ವಿರುದ್ಧ ಹೋರಾಟ ನಿಲ್ಲೋದಿಲ್ಲ, ಅಪ್ಪ ಮಕ್ಕಳಿಗೆ ವಿನಾಶಕಾಲ ಶುರುವಾಗಿದೆ ಅಂತ ಹೇಳೋರು. ಏನಾಗಿದೆ, ಯಡಿಯೂರಪ್ಪನವ್ರು ಟೀಕೆ ಮಾಡೋದು ಒಂದು ಅಜೆಂಡಾ ಬಿಟ್ಟರೆ ಬೇರೆ ಏನಿಲ್ಲ. ಹಾಗಾಗಿ ಪ್ರಚಾರಕ್ಕೋಸ್ಕರ ಈ ರೀತಿ ಮಾತಾಡ್ತಾ ಇದ್ದಾರೆ. ಅವರು ಈಗಾಗಲೇ ಕೇಂದ್ರ ನಾಯಕರು ಉಚ್ಚಾಟನೆ ಮಾಡಿದ್ರೆ, ಅವ್ರ ಉಚ್ಚಾಟನೆಯಿಂದ ಸರ್ಕಾರಕ್ಕೆ ಬಿಜೆಪಿ ಯಾವುದೇ ನಷ್ಟ ಇಲ್ಲ. ಅವರು ಬಿಜೆಪಿ ಸ್ವಚ್ಛವಾಗಿದೆ ಅಂತ ಹೇಳಿ ಇಚ್ಛೆಪಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.